9, 8, 7, 6, 5, 4, 3, 2, 1, engage!
ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಆಗಿರ್ತಕ್ಕಂತಹ ಅಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮೊದಲು ಮಾಲಾರ್ಪಣೆಯನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ದಯಮಾಡಿ ವಾದ್ಯವೃಂದದವರು ಕ್ಷಣಕಾಲ ವಾದ್ಯಗಳನ್ನ ನಿಲ್ಲಿಸಬೇಕು. ಇಲ್ಲಿ ವೇದಿಕೆ ಮೆರವಣಿಗೆ ಕಾರ್ಯಕ್ರಮವನ್ನು ನಂತರದಲ್ಲಿ ಮುಂದುವರಿಸೋಣ. ದಯಮಾಡಿ ವಾದ್ಯವೃಂದದವರು ವಾದ್ಯಗಳನ್ನ ಸ್ವಲ್ಪ ಕಾಲ ದಯಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಇದೀಗ ಹಂಪೆಯಿಂದ ಪ್ರಾರಂಭವಾದಂತಹ ಒಂದು ರಥಯಾತ್ರೆ ಈ ದಿನ ಮಧುಗಿರಿಗೆ ಬಂದು ತಲುಪಿದೆ. ಮಧುಗಿರಿಯ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಇರ್ತಕ್ಕಂಥದ್ದು. ಮತ್ತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಸಹನಾ ಮೇಡಮ್ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ದಯಮಾಡಿ ಎಲ್ಲರೂ ಕೂಡ ನಿಶ್ಶಬ್ದವಾಗಿ, ಮಕ್ಕಳು ಎಲ್ಲರೂ ಕೂಡ ಇನ್ನೊಂದು ಕೊಡು, ಇನ್ನೊಂದು ಕೊಡು, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರು ಸಿದ್ದಲಿಂಗಪ್ಪ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಾಡಗೆ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ
ಧನ್ಯವಾದಗಳು. ಕನ್ನಡ ರಥವನ್ನು ಚಾಲನೆ ಮಾಡೋದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಸ್ವಾಗತಿಸಲಿದ್ದಾರೆ ನಮ್ಮ BSc ಆಗಿರ್ತಕ್ಕಂತಹ ಶ್ರೀಯುತ ಹನುಮಂತರಾಯಪ್ಪ ಸರ್ ಅವರು. ಸಿರಿಗನ್ನಡಂ ಬಾಳ್ಗೆ ಅನ್ಬೇಕು, ಸಿರಿಗನ್ನಡಂ ಗೆಲ್ಗೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಂಭ್ರಮ ರಥಯಾತ್ರೆಯ ಅಂಗವಾಗಿ ಮಲಗಿರಿ ತಾಲೂಕಿನಲ್ಲಿ ಕೆಂಕೆರೆ ಮಲ್ಲಿಕಾರ್ಜುನ್ ಮತ್ತು ಸುರೇಶ್ ಅವರು ವೇದಿಕೆಗೆ ಬರಬೇಕು ಅಂತ ಕರೀತಾರೆ. ಮಧುಗಿರಿ ತಾಲೂಕಿನಲ್ಲಿ ಬಹಳ ಅದ್ದೂರಿ ಸಂಭ್ರಮ ರಥ ಪರವಾಗಿ ಮಧುಗಿರಿ ತಾಲೂಕಿನ ಜನತೆ ಪರವಾಗಿ ಕನ್ನಡ ಪರ ಸಂಘಟನೆಗಳ ಪರವಾಗಿ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ ಸರ್. ಇದೇ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ರಥ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಂತೋಷ ಸಡಗರದಿಂದ ಭಾಗವಹಿಸಿರ್ತಕ್ಕಂಥ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಪ್ರೊಫೆಸರ್ ಸಿದ್ಲಿಂಗಯ್ಯ ಸರ್ ಅವರಿಗೂ ಸಹ ನಾವು ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಪವಿಭಾಗದ DYSP ಸಾಹೇಬರಾದಂತಹ ಮಾನ್ಯ ಶ್ರೀ ರಾಮಕೃಷ್ಣ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿ ಮಧುಗಿರಿ ತಾಲೂಕಿನಲ್ಲಿ ಉತ್ತಮವಾದ ಒಂದು ರಥಯಾತ್ರೆ ಸಂಭ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಗೆಲ್ಲ ಮಾರ್ಗದರ್ಶನ ನೀಡಿದಂತಹ EO ಲಕ್ಷ್ಮಣ್ ಸರ್ಗಳು ನಾವೆಲ್ಲ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಮಧುಗಿರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾನ್ಯ ಸಹೋದರಿಯಾದಂತಹ ಸಹನಾ ನಾಗೇಶ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕೆಂಕೆರೆ ಮಲ್ಲಿಕಾರ್ಜುನ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾನು ಸುಸ್ವಾಗತವನ್ನ ಕೋರ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಸುರಕ್ಷಿತವಾಗಿ ಹಿತವಾಗಿ ಕಾಪಾಡಬೇಕು, ಚೆನ್ನಾಗಿ ಮೆರವಣಿಗೆ ಆಗ್ಬೇಕು, ಅದೇ ಯಶಸ್ವಿ ಆಗಬೇಕು ಅಂತ ಹೇಳಿ BO ಸಾಹೇಬರು 3 ದಿನದಿಂದಲೂ ಸಹ ನಮಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ನನ್ನ ಕನ್ನಡ ಸಂಭ್ರಮ ರಥಯಾತ್ರೆ ಪರವಾಗಿ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಆಟೋ ಚಾಲಕರಾಗಿರ್ಬೋದು, ಆಟೋ ಅಧ್ಯಕ್ಷ ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ರಕ್ಷಣಾ ವೇದಿಕೆಗಳಾಗಿರ್ಬೋದು, ಎಲ್ಲ ಕನ್ನಡ ಪರ ಸಂಘಟನೆಗಳು ನಮಗೆ ತುಂಬಾ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಮಕ್ಕಳು ಹಾಕೊಂಡಿರತಕ್ಕಂತ ಎಲ್ಲ ಬಾವುಟಗಳು, ಶಾಲುಗಳು ಏನೇನಿದೆ ವಿವಿಧ ದಾನಿಗಳು ಕೊಟ್ಟಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ಸುಸ್ವಾಗತವನ್ನ ವಿಶೇಷವಾಗಿ ಕನ್ನಡ ಸಂಭ್ರಮ ಪರವಾಗಿ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಸ್ಕೂಲಿನ ವಿದ್ಯಾರ್ಥಿಗಳು ಬಂದಿದ್ದೀರಾ, ಸುಮಾರು 600 ಜನ ವಿದ್ಯಾರ್ಥಿಗಳಿದ್ದೀರಾ. ನಿಮ್ಗೆಲ್ಲರೂ ಸಹ ಆ ದೇವರು ಚೆನ್ನಾಗಿ ಕಾಪಾಡಲಿ ಅಂತೇಳಿ ನಿಮಗೂ ಸಹ ನಾನು ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಪತ್ರಿಕಾ ಮಾಧ್ಯಮದ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು ಎಲ್ಲರಿಗೂ ಸಹ ನಾನು ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಪೊಲೀಸ್ ಇಲಾಖೆಯವರು ನಮಗೆ ಅತ್ಯುತ್ತಮವಾಗಿ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ಸುಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ಮೊದಲನೇ ಸಭೆಯಲ್ಲಿ ನಮ್ಮ ಉಪವಿಭಾಗಾಧಿಕಾರಿಗಳ ಮಾನ್ಯ ಶ್ರೀ ಶಿವಪ್ಪ ಕೊಟ್ಟೂರು ಅವರು ಮಾರ್ಗದರ್ಶನ ನೀಡಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಅಂತೇಳಿ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಪ್ಲಾನ್ ಹಾಕೊಂಡಿದ್ರು ಅದೇ ಪ್ರಕಾರ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ನಾವೆಲ್ಲರನ್ನ ಕೇಳಿ ಅವ್ರಿಗೂ ಸಹ ಸುಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು, ಸಹಕಾರ ಸಚಿವರು ರಾಜಣ್ಣರು ಮತ್ತೆ ರಾಜೇಂದ್ರ ಸರ್ MLC ಸರ್ ಅವರು ಸಹ ಶುಭಾಶಯಗಳನ್ನ ಕೋರಿದ್ದಾರೆ. ಅವ್ರಿಗೂ ಸಹ ನಾನು ವಿಶೇಷವಾಗಿ ಕಾರ್ಯಕ್ರಮ ಸುಸ್ವಾಗತವನ್ನ ಕೋರ್ತಾ ರೂಟ್ ಮ್ಯಾಪ್ ಹೆಂಗಿದೆ ಅಂತಂದ್ರೆ ಇಲ್ಲಿಂದ ಬಲಗಡೆ ಹಾಸಿ ಹೋಗ್ಬಿಟ್ಟು KEB ಸರ್ಕಲ್, ಅಲ್ಲಿಂದ ಪೊಲೀಸ್ ಸ್ಟೇಷನ್ ಮುಂಭಾಗ, ಮತ್ತೆ ಬಸ್ ಸ್ಟ್ಯಾಂಡ್, ಮತ್ತೆ ಪೋಸ್ಟ್ ಆಫೀಸ್ ಸರ್ಕಲ್, ಮತ್ತೆ MGM ಅಲ್ಲಿ ಬಂದ್ಬಿಟ್ಟು ಮತ್ತೆ ವಿಜಯಲಕ್ಷ್ಮಿ ಸ್ಟೋರ್ ಸರ್ಕಲ್ ಅಲ್ಲಿ ಹಾಸಿ ಮತ್ತೆ ಇಲ್ಲಿ ಜೂನಿಯರ್ ಕಾಲೇಜ್ ಹತ್ರಕ್ಕೆ ಬಂದ್ಬಿಟ್ಟು ಅಲ್ಲಿ ಡಿಸ್ಪರ್ಸ್ ಆಗೋದು ಅಂತ ಹೇಳ್ಬಿಟ್ಟು ನಮ್ಮ ರೂಟ್ ಮ್ಯಾಪ್ ಇದೆ. ಅಲ್ಲಿ ತಿಂಡಿ ವ್ಯವಸ್ಥೆಯನ್ನ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಸ್ಟೇಡಿಯಂ ಅಲ್ಲಿ ಮಾಡಿದ್ದಾರೆ. ಮುನ್ಸಿಪಲ್ ಅಲ್ಲಿ ತಿಂಡಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಂತ ಮುನ್ಸಿಪಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಇದು ಮಾಡ್ಕೊಂಡು ಬರಬೇಕು ಅಂತ ಹೇಳಿ ರೂಟ್ ಮ್ಯಾಪ್ ಇದೆ ಸರ್. ಎಲ್ಲರೂ ಸಹ ನಮ್ಮ ಹಬ್ಬ, ನಮ್ಮ ನಾಡು, ನಾವು ನಮ್ಮದೇ, ನಮ್ಮ ಆಸ್ತಿ, ನಮ್ಮ ನೆಲ ಅಂತ ಅನ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಮತ್ತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಅವರೆಲ್ಲರಿಗೂ ಸಹ ಸುಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಎಲ್ಲ ಕನ್ನಡ ಸಂಘಟನೆಗಳ ಪರವಾಗಿ ಮಕ್ಕಳಿಗೆ, ಶಿಕ್ಷಕರಿಗೆ, ಬರ್ತಕ್ಕಂಥ ಎಲ್ಲ ನಾಗರಿಕರಿಗೆ ವಿಶೇಷವಾದ ಸುಸ್ವಾಗತವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿ ತಾಲೂಕಿನ ಪಟ್ಟಣಕ್ಕೆ ಕನ್ನಡ ಜ್ಯೋತಿ ರಥಯಾತ್ರೆ ದಿನ ಆಹ್ವಾನ ಮಾಡಿಕೊಂಡಿದ್ದಾರೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಪ್ರಜಾಪ್ರತಿನಿಧಿಗಳು, ಪುರಸಭೆಯ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು, ವಿದ್ಯಾರ್ಥಿಗಳು, ನಾಗರಿಕರು, ಪತ್ರಿಕಾ ವರದಿಗಾರರು ಎಲ್ಲರೂ ಸ್ವಾಗತವನ್ನು ಮಾಡಿದ್ದೀರಿ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಪರವಾಗಿ ತುಂಬು ಅಭಿನಂದನೆಗಳ ಮನವಿಗೆ ಸಲ್ಲಿಸ್ತೇನೆ. ಈ ಒಂದು ರಥಯಾತ್ರೆ 9ನೇ ದಿನ ನಮ್ಮ ಜಿಲ್ಲೆಗೆ 15ನೇ ತಾರೀಕು ಚಿಕ್ಕನಹಳ್ಳಿಯನ್ನು ಪ್ರವೇಶ ಮಾಡಿ
ಇದು 9ನೇ ತಾಲೂಕಿಗೆ ಪ್ರವೇಶ ಪದಾರ್ಪಣೆ ಮಾಡ್ತಾ ಇದೆ. ಎಲ್ಲ ತಾಲೂಕುಗಳಲ್ಲಿ ಕೂಡ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಒಂದು ರಥಯಾತ್ರೆಯನ್ನ ನವೆಂಬರ್ 2, 2023ರಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಂಪಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇದರ ಉದ್ದೇಶ ಏನಂದ್ರೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷಗಳ ಆಗಿರೋದ್ರಿಂದ ಶ್ರೀಮಂತ ಡಿ ದೇವರಾಜ ಅರಸರವರು ಕರ್ನಾಟಕ ಅಂತ ನಾಮಕರಣ ಮಾಡಿದ 50 ವರ್ಷಗಳ ನೆನಪಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರ ಶಿರೋನಾಮೆಗೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಈಗಾಗಲೇ ಹೆಸರಾಯಿತು ಕರ್ನಾಟಕ ಅಂತ ಹೆಸರಿಟ್ಟಿದ್ದೇವೆ. ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ಬೆಳಿಬೇಕು ಅಂದ್ರೆ ಅದು ಉಸಿರಾಡಬೇಕು. ಉಸಿರಾಡಬೇಕು ಅಂದ್ರೆ ಭಾಷೆಯನ್ನು ಆಡಬೇಕು. ಭಾಷೆ ಆಡ್ಬೇಕು ಅಂದ್ರೆ ಕನ್ನಡಿಗರು ಮುಂದಾಗಬೇಕು. ಮೊದಲು ಭಾಷೆ ಅಂತಕ್ಕಂಥ ಕನ್ನಡ ಇರಬೇಕು. ಕನ್ನಡ ಇರಬೇಕು ಅಂದ್ರೆ ಕನ್ನಡಿಗ ಇರಬೇಕು. ಕನ್ನಡಿಗ ಇದ್ರೆ ಮಾತ್ರ ಕರ್ನಾಟಕ ಇರುತ್ತೆ. ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಮೂರು ಕೂಡ ಒಂದಕ್ಕೊಂದು ಪೂರಕವಾಗಿದ್ರೆ ಮಾತ್ರ ಭಾಷಾ ಸಮೃದ್ಧಿ ಆಗುತ್ತೆ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಈ ಒಂದು ರಥಯಾತ್ರೆಯನ್ನು ಪ್ರಾರಂಭ ಮಾಡಲಾಗಿದೆ. ಮುಂಭಾಗದಲ್ಲಿ ರಥದ ಮುಂಭಾಗದಲ್ಲಿ ಮೆರುಗು ಕಾಣ್ತಾ ಇದೆ. ಹಂಪಿಯಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕಲ್ಲಿನ ರಥ. ಆ ಕಲ್ಲಿನ ರಥ ಹಿಂಭಾಗದಲ್ಲಿ ದಾರ್ಶನಿಕರು, ತತ್ವಚಿಂತಕರು, ಅನುಭಾವಿಗಳು, ಜೊತೆಗೆ ಜಾನಪದ ಕಲಾವಿದರು ಒಳಗೊಂಡಂತ ಪ್ರತಿರೂಪಗಳಿದೆ. ಅದ್ರ ಹಿಂಭಾಗದಲ್ಲಿ ಭುವನೇಶ್ವರಿಯ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಕರ್ನಾಟಕದ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ಜಾಥಾ ಆಗಿದೆ. ತಾವೆಲ್ಲರೂ ಕೂಡ ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡು ಈಗಾಗಲೇ ನೀವೇನು ರಸ್ತೆ ಮಾರ್ಗವನ್ನು ನಿಗದಿಪಡಿಸಿದ್ದೀರಿ, ಎಲ್ಲರೂ ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ, ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮ ನಾವೆಲ್ಲರೂ ಹೇಳ್ತೀವಿ. ಕರ್ನಾಟಕದ ಏಕೀಕರಣ ಆಗಿ 73 ವರ್ಷಗಳಾದ್ರೂ ಕೂಡ ನಾವಿನ್ನೂ ಕೂಡ ಕರ್ನಾಟಕದಲ್ಲಿ ಕನ್ನಡವನ್ನು ಕೆಲವು ಪ್ರದೇಶದಲ್ಲಿ ಇನ್ನೂ ಹುಟ್ಟಬೇಕಾದಂತ ಪರಿಸ್ಥಿತಿ ಇದೆ. ಬೆಂಗಳೂರಿನಂತ ಮಹಾನಗರ ಪಾಲಿಕೆಯಲ್ಲಿ ಕನ್ನಡಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳಿ ಎಷ್ಟು ಆತಂಕ ಇದೆ. ಆದ್ರೆ ನಮ್ಮೆಲ್ಲರಿಗೂ ಧೈರ್ಯ ಇದೆ. ಕನ್ನಡ ಅನೇಕ ಭಾಷೆಗಳ ಮೇಲಾಟದಲ್ಲಿ ಉಳ್ಕೊಂಡು ಬಂದಿದೆ. ಮಕ್ಕಳೇ, ನೀವು ಆಲೋಚನೆ ಮಾಡಿ, ಒಂದಲ್ಲ ನಮಗೆ ತೆಲುಗಿನ ಪ್ರಭಾವ, ತಮಿಳಿನ ಪ್ರಭಾವ, ಸಂಸ್ಕೃತ ಪ್ರಭಾವ, ಇಂಗ್ಲಿಷಿನ ಪ್ರಭಾವ, ಎಲ್ಲ ಪ್ರಭಾವದಲ್ಲೂ ಕೂಡ ಕನ್ನಡ ಇದುವರೆಗೂ 2000 ವರ್ಷಕ್ಕೂ ಹೆಚ್ಚು ಕಾಲ ಮುಂದೆ ಬೆಳೆದಿದೆ ಅಂದ್ರೆ ಅದು ಜನಸಾಮಾನ್ಯರಿಂದ ಮಾತ್ರ ಸಾಧ್ಯ. ಎಲ್ಲರೂ ಜನರು ಬೆಳೆಸೋದ್ರಿಂದ, ಅವರು ಬಳಸ್ತಾ ಇರೋದ್ರಿಂದ, ಮಾತಾಡ್ತಾ ಇರೋದ್ರಿಂದ ಇವತ್ತು ಕನ್ನಡ ಉಳಿದಿದೆ. ಲೇಖಕರು, ವಿದ್ವಾಂಸರು, ಕವಿಗಳು ಅಷ್ಟೇ ಅಲ್ಲ, ಕನ್ನಡಕ್ಕೆ ಕೊಡುಗೆ ಕೊಟ್ಟಂತವ್ರು ಸಾಮಾನ್ಯ ಜನರು. ಸಾಮಾನ್ಯ ಜನರು ಮಾತನ್ನ ಹೆಚ್ಚು ಆಡ್ತಾ ವ್ಯವಹಾರವಾಗಿ ಬಳಸ್ತಾ ಬರ್ತಾ ಇದು ಜೀವಂತವಾದಂತ ಭಾಷೆಯಾಗಿದೆ. ಇವತ್ತು ಕನ್ನಡ ಉಳಿಬೇಕಾದ್ರೆ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಆಗ್ಬೇಕು ಆಗಿದೆ. ಕರ್ನಾಟಕದಲ್ಲಿ ನ್ಯಾಯಾಂಗದಲ್ಲಿ ಕನ್ನಡ ಬಳಕೆ ಆಗ್ಬೇಕು ಆಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಅವಕಾಶ ಸಿಗಬೇಕು. ಇದು ಆಗಬೇಕಾದಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಘನ ಸರ್ಕಾರ ನಿಟ್ಟಿನಲ್ಲಿ ಯೋಚನೆಯನ್ನು ಕೂಡ ಮಾಡ್ತಾ ಇದೆ. ಈ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ಬೆಳಿಬೇಕು ಅಂತಕ್ಕಂಥ ಆಶೆ ಆಗಿದೆ. ಈಗ ಮಾತಾಡ್ತಕ್ಕಂಥ ಸಮಯ ಎಲ್ಲ ಮಕ್ಕಳು ಹೆಚ್ಚು ಬಂದಿರೋದ್ರಿಂದ ಮತ್ತೆ ಮೆರವಣಿಗೆಯಲ್ಲಿ ಸಾಕಬೇಕಾಗಿರೋದ್ರಿಂದ ಘೋಷಣೆಗಳನ್ನ ತಿಳ್ಕೊಂಡು ಹೋಗಿ ತಾವು ದಯವಿಟ್ಟು ಹೆಸರಾಯಿತು ಕರ್ನಾಟಕ ಅಂದ್ರೆ ಉಸಿರಾಗಲಿ ಕನ್ನಡ ಅಂತ ತಗೊಳ್ಬೇಕು. ಕನ್ನಡದ ಸತ್ಯ, ಕನ್ನಡವೆಂದು ಇಷ್ಟ ಅಂತ ಹೇಳ್ಬೇಕು. ಕುವೆಂಪುರವರು ಅದಕ್ಕೆ ಹೇಳಿರೋದು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳೋದಷ್ಟೇ ಅಲ್ಲದೆ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂದು, ಕನ್ನಡಕ್ಕಾಗಿ ಕೊರಳೆತ್ತು, ನಿನ್ನ ಧ್ವನಿ ಪಾಂಚಜನ್ಯವಾಗುತ್ತದೆ ಎಂದು. ಬಹುಶಃ ಈ ನಿಟ್ಟಿನಲ್ಲೇ ಜನಪದಕಾರರು ಕೂಡ ಹೇಳಿದಷ್ಟೇ, ತಾಯಿ ಹಾಲ ಮೊದಲು ಕುಡಿದು ಲಲ್ಲೆಯಿಂದ ನೋಡ ತೊದಲು ನುಡಿದ ಮಾತದಾವಳು ಅಂತ. ಮೊದಲು ಮಾತೃಭಾಷೆ ಆದರೂ ನಮ್ಮೆಲ್ಲರೂ ಮಾತೃಭಾಷೆ ಕನ್ನಡ. ಆ ಕನ್ನಡದ ಉಳಿದಿದೆ ನಾವೆಲ್ಲರೂ ಹೋರಾಟೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಾಲೂಕು ಪಡೆದ ಎಲ್ಲ ಅಧಿಕಾರಿಗಳಿಗೆ, ತಹಶೀಲ್ದಾರ್ ಅವರಿಗೆ, ಉಪವಿಭಾಗಾಧಿಕಾರಿಗಳಿಗೆ, ಡಿಒರವರಿಗೆ, ಡಿಎಸ್ಪಿ ಅವರಿಗೆ, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ವಿವಿಧ ಸಂಸ್ಥೆಗಳಿಗೆ, ಸಣ್ಣ ಸಂಸ್ಥೆಗಳಿಗೆ, ವಿಶೇಷವಾಗಿ ಉಪನಿರ್ದೇಶಕರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಬಯಸ್ತೇವೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸಕ್ತಿಪಟ್ಟಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಲಿಂಗಪ್ಪ ಅವರೇ, ಮತ್ತೆ ಉಪಾಧ್ಯಕ್ಷರಿಗೆ, ತಾಲೂಕು ಮಟ್ಟದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿವಿಧ ಸಂಘ ಸಂಸ್ಥೆಗಳಿಗೆ ಪದಾಧಿಕಾರಿಗಳೇ, ಸಾರ್ವಜನಿಕರೇ, ಎಲ್ಲರೂ ಕನ್ನಡ ಅಭಿಮಾನಿಗಳೇ, ಇವತ್ತಿನ ದಿವಸ ತುಂಬ ಸಂತೋಷವಾಗಿದೆ. ಸರ್ಕಾರ ಆದೇಶ ಅನ್ವಯ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಗಡಿ ಭಾಗ ಅಂದ್ರೆ ಪಾವಗಡ ಗಡಿ ಭಾಗದಲ್ಲಿರ್ತಕ್ಕಂತಹ ನಾವು ಬರು ಮಾಡ್ಕೊಂಡಿದ್ದೀವಿ. ಈ ಕನ್ನಡ ರತ್ನ ಬಹಳ ಅಚ್ಚುಕಟ್ಟೆಯಿಂದ ನಾವು ಗಡಿ ಭಾಗದಿಂದ ಬರ್ತಾ ಇದ್ದೀವಿ. ಬಹಳ ಒಂದು ದಿವಸ ಮನಸ್ಸಲ್ಲಿ ಪ್ರತಿಯೊಂದು ಮನಸ್ಸಲ್ಲಿ ಸಂತೋಷ, ಸಂಭ್ರಮ, ಉಲ್ಲಾಸ. ಏನ್ ನಮ್ಮ ಸಂಸ್ಕೃತಿ, ಹಳ್ಳಿ ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ, ಅದನ್ನು ಉಳಿಸ್ಕೊಬಿಟ್ಟು ನಾವು ನಿಜವಾಗ್ಲೂ ಬಹಳ ಸಂತೋಷದಿಂದ ಬರ್ತಾ ಇದ್ದೀವಿ. ಅದೇ ರೀತಿ ಇದು ಇವತ್ತು ಸಹ ಎಲ್ಲಾ ಸಂಘ ಸಂಸ್ಥೆಗಳನ್ನು, ಪದಾಧಿಕಾರಿಗಳು ಕಳೆದ 15 ದಿವಸದಿಂದ
ಪೂರ್ವಭಾವಿಸಬೇಕು. ಏನು ಆದೇಶ ಆಯ್ತು ಅವಾಗಿದ್ದೆಲ್ಲ ಸಹ ಚೆನ್ನಾಗಿ ಮಾಡಬೇಕು, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲವನ್ನೂ ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ಒಂದು 2 ಸಾರಿ 3 ಸಾರಿ ಪೂರ್ವಭಾವಿಸಿ ಮಾಡಿಬಿಟ್ಟು ನಾನು ಯಶಸ್ವಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕನ್ನಡ ಬಗ್ಗೆ ನಮ್ಮ ಅಧ್ಯಕ್ಷರು ಎಲ್ಲ ಮಾತಾಡಿದ್ದಾರೆ. ಇನ್ನು ಉಳಿಕೆ ಇರ್ತಕ್ಕಂತಹ ಏನೇನು ಕಾರ್ಯಕ್ರಮ ಇದೆ, ನಾಳೆ 9 ಗಂಟೆ ಒಳಗೆ ನಮ್ಮ ತಾಲೂಕಲ್ಲಿ ಈ ರಥವನ್ನು ಇಲ್ಲೇ ಇರುತ್ತೆ. ಏನೇನು ನಿಯಮಗಳಿದೆ ಆ ನಿಯಮಗಳ ಹಂತ ಹಂತವಾಗಿ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳು ಸಿಬ್ಬಂದಿಯವರು ನಿಯಮಿಸಿದಾಗ ಇದು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಯಾರು ಮಾತು ಮುಗಿಸ್ತಾ, ನಿಜವಾಗಿ ಮಳೆ ಬರ್ತಾ ಇದೆ, ಅದನ್ನ ಶೀಘ್ರವಾಗಿ ನಾವು ಕಾರ್ಯಕ್ರಮ ನಾವು ಮುಂದೆ ಹೋಗಬೇಕಾಗಿತ್ತು ಅಂತ ಹೇಳ್ತಾ ಯಾರು ಮಾತು ಮುಗಿಸ್ತಾ ಧನ್ಯವಾದಗಳು.
ಕನ್ನಡ ನಾಡಿನ ಜೀವನದಿ ಕಾವೇರಿ ಕವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ತೀರಿದ ಕೊಂಬೆ ಹಾಗೆ ನಮ್ಮ ಕನ್ನಡತಿ ಅವಳ ಕಂಡ್ರೆ ಕೈಯ ಮುಗಿಯೋ ತಮ್ಮ ಸಂಸ್ಕೃತಿ ಕನ್ನಡಿಗ ಎಂದು ನಿಂತಿದ್ರೆ ಬೇರಯ್ಯ
ಮಾಡಿದ ಪುಣ್ಯವೋ ಹಂಗೆ ಹೋಗಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ